ಲಾಸ್ಟ್ ವಿಡಿಯೋದಲ್ಲಿ ಅಬ್ರಪ್ಟ್ ಎಂಡ್ ಆಗಿತ್ತು ಅದು. ಪವರ್ ಕಟ್ ಮತ್ತು ನೆಟ್ವರ್ಕ್ ಇಶ್ಯೂ ಇಂದ. ನೋಡೋಣ ಈಗ ಎಷ್ಟೊತ್ತು ಬರುತ್ತೆ, ಟ್ರೈ ಮಾಡೋಣ. ಎಸ್, ಲಾಸ್ಟಲ್ಲಿ ಏನು ಬರ್ಸ್ತಾ ಇದೆ ಅಂತಂದರೆ, ಮೆಷರಿಂಗ್ ದಿ ಡೆಪ್ತ್ ಆಫ್ ಪವರ್ಟಿ. ಮೆಷರಿಂಗ್ ದಿ ಡೆಪ್ತ್ ಆಫ್ ಪವರ್ಟಿ. ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂದರೆ, ಅವಾಗ ಹೇಳಿದ ಹಾಗೆ ಪವರ್ಟಿ ಲೈನ್ ಇದೆ, ಜಸ್ಟ್ ಅಬೋ ಜಸ್ಟ್ ಬಿಲೋ ಇರ್ತಾರೆ, ಅವರ ನಡುವೆ ಬಹಳ ಅಂತರ ಏನು ಇರೋದಿಲ್ಲ, ಅಥವಾ ಬಿಲೋ ಇರೋರಲ್ಲೇ ಇಬ್ಬರು ಬಿಲೋ ಇರೋರೆ, ಎ ಅನ್ನೋರು ಬಿ ಅನ್ನೋರು ಇಬ್ಬರು ಪವರ್ಟಿ ಲೈನ್ ಬಿಲೋ ಇರೋರೆ. ಆದರೆ ಬಿ ಅನ್ನೋರ ಎಕ್ಸ್ಪೆಂಡಿಚರ್ ತುಂಬ ಕಡಿಮೆ ಇದೆ, 1200. ಎ ಅನ್ನೋರ ಎಕ್ಸ್ಪೆಂಡಿಚರ್ 2400 ಇದೆ. ನೋಡಿದರೆ ಇಬ್ಬರು ಬಿಲೋ ಪವರ್ಟಿ ಲೈನೇ, 2500 ಕೆಳಗಡೆನೇ ಇದ್ದಾರೆ. ಆದರೆ ಪವರ್ಟಿಯ ಡೆಪ್ತ್ ಇಲ್ಲಿ ಜಾಸ್ತಿ ಇದೆ. ಬಿ ಅನ್ನೋರು ಕಡು ಬಡತನ ಅದರಲ್ಲಿದ್ದಾರೆ ಅಂತ ಹೇಳ್ಬೋದು. ದೇ ಆರ್ ನಾಟ್ ಈಕ್ವಲಿ ಪುವರ್ ಅಲ್ವಾ, ಇಬ್ಬರು ಒಂದೇ ರೀತಿಯ ಬಡವರಲ್ಲ. ಹಾಗಾಗಿ ಇಬ್ಬರನ್ನು ಒಂದೇ ರೀತಿ ನಾವು ಪುವರ್ ಅಂತ ಹೇಳಿ ಅಲ್ಲಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬರೋದು ಹೆಡ್ ಕೌಂಟ್ ರೇಷಿಯೋ, ಮತ್ತೆ ಇನ್ನೊಂದು ಕಾನ್ಸೆಪ್ಟು ಪವರ್ಟಿ ಗ್ಯಾಪ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಹೆಡ್ ಕೌಂಟ್ ರೇಷಿಯೋ ಅಂತಂದ್ರೆ ಏನು? HCR ಅಂತ ಶಾರ್ಟ್ ಆಗಿ ಹೇಳ್ಬಹುದು. ಈಸ್ ದಿ ಪ್ರಪೋರ್ಷನ್ ಆರ್ percentage of the population. ಮ್ಯೂಟ್ ಆಗಿದೆಯಾ ಯಾರ್ದಾದ್ರೂ? ಅಂದರೆ ಮ್ಯೂಟ್, ಒಂದು ನಿಮಿಷ. ಇಲ್ಲಿ ಹೆಡ್ ಕೌಂಟ್ ರೇಷಿಯೋದಲ್ಲಿ HCR ಅಂತಂದರೆ ಪ್ರಪೋರ್ಷನ್ ಆರ್ ಪರ್ಸೆಂಟೇಜ್ ಆಫ್ ದಿ ಪಾಪ್ಯುಲೇಷನ್ ಲಿವಿಂಗ್ ಬಿಲೋ ಪವರ್ಟಿ ಲೈನ್. ಇಲ್ಲಿ ಆಫ್ ದಿ ಪಾಪ್ಯುಲೇಷನ್ living below the poverty line. ಅಂದರೆ ಏನು ನಾವಿಲ್ಲಿ ಕಂಡು ಹಿಡಿತಾ ಇದ್ದೇವೆ ಅಂತಂದರೆ, ಹೌ ಮೆನಿ ಪೀಪಲ್ ಆರ್ ಪುವರ್ ಅಂತ ಇಲ್ಲಿ ನೋಡ್ತಾ ಇದ್ದೇವೆ. ಹೆಡ್ ಕೌಂಟ್ ರೇಷಿಯೋ, ಎಷ್ಟು ಜನ ಬಡವರಿದ್ದಾರೆ ಅನ್ನೋದು ಇಲ್ಲಿ ನಾವು ಕಂಡು ಹಿಡಿಲಿಕ್ಕೆ ಹೊರಟಿರೋದು. ಅಂದರೆ ಲೆಕ್ಕದಲ್ಲಿ ಫಾರ್ಮುಲಾ ಬೇಕಿದ್ರೆ ನೀವು ಸಿಗುತ್ತೆ. ಅಂದರೆ ಈಗ ನಂಬರ್ ಆಫ್ ಪುವರ್ ಪೀಪಲ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇಂಟು 100, ಈ ರೀತಿ ಮಾಡಿ ಅದರ ಫಾರ್ಮುಲಾ ಬೇಕಿದ್ರೆ ಸಿಗುತ್ತೆ. ಆದರೆ ಮೇನ್ ಕಾನ್ಸೆಪ್ಟ್ ನೋಡಿ, ಎಷ್ಟು ಯಾವ ಪ್ರಮಾಣದಲ್ಲಿ BPL ಅಥವಾ ಬಿಲೋ ಪವರ್ಟಿ ಲೈನ್ ಜನರು ಇದ್ದಾರೆ, ಹೌ ಮೆನಿ ಪುವರ್ ಪೀಪಲ್ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಯಾವುದರಿಂದ? HCR ಇಂದ. ಫಾರ್ಮುಲಾಕ್ಕಿಂತ ಕಾನ್ಸೆಪ್ಟ್ ಮುಖ್ಯ. ಒಂದು ಟೌನ್ನಲ್ಲಿ, ಒಂದು ನಗರದಲ್ಲಿ 1000 ಟೋಟಲ್ ಪಾಪ್ಯುಲೇಷನ್ ಇದೆ, ಅಂದರೆ 1000 ಜನ ಇದ್ದಾರೆ ಕಲ್ಪನೆ ಮಾಡ್ಕೊಳ್ಳಿ. ಅದರಲ್ಲಿ ಪುವರ್ ಪೀಪಲ್ 250. ಆವಾಗ ಹೆಡ್ ಕೌಂಟ್ ರೇಷಿಯೋ ಏನಾಗುತ್ತೆ? 25% ಅಂತ ಆಗುತ್ತೆ. ಆ ರೀತಿ ಅಂದರೆ ಪ್ರತಿ 100 ಜನರಲ್ಲಿ 25 ಜನ ಬಿಲೋ ಪವರ್ಟಿ ಲೈನ್ಗಿಂತ ಕೆಳಗಡೆ ಇದ್ದಾರೆ, ಅಷ್ಟು ಬಡವರಿದ್ದಾರೆ. ಪ್ರತಿ 100ರಲ್ಲಿ 25 ಜನ ಬಿಲೋ ಪವರ್ಟಿ ಲೈನ್ಗಿಂತ ಕೆಳಗಡೆ ಇದ್ದಾರೆ ಅಂತ ತಿಳಿಸುತ್ತೆ ಅದು. ಈ HCR ಯಾಕೆ ಬೇಕು ಅಂತಂದರೆ, ಒಂದು ಗೌರ್ಮೆಂಟಿಗೆ, ಸರ್ಕಾರಕ್ಕೆ ದೇಶದಲ್ಲಿ ಪವರ್ಟಿ ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಇಂಡಿಕೇಟರ್. ಈಗ 2010ರಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು, ಒಂದು HCR
ಎಚ್ ಸಿ ಆರ್ ಆವಾಗ ಎಷ್ಟು, ಒಂದು 30 ಇತ್ತು. ಈಗ 2020ರಲ್ಲಿ ಎಚ್ ಸಿ ಆರ್ ಇಳಿದಿದೆ. 30ರಿಂದ ಈಗ ಒಂದು 20ಕ್ಕೆ ಬಂದಿದೆ. ಈಗ ಅದು 10ಕ್ಕೆ ಬಂದಿದೆ. ಕಲ್ಪನೆ ಮಾಡಿಕೊಂಡ್ರೆ ಮೊದಲು 100ರಲ್ಲಿ 30 ಜನ ಬಡವರಿದ್ರು, ಈಗ 100ರಲ್ಲಿ 20 ಜನ ಮಾತ್ರ, ಈಗ 100ರಲ್ಲಿ 10 ಜನ ಮಾತ್ರ. ಈ ರೀತಿ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ಪವರ್ಟಿ ಡಿಕ್ಲೈನ್ ಆಗಿದೆ ಅಂತ ಹೇಳುತ್ತೆ ಆವಾಗ. ಸೊ ಮೊದಲು ಇಷ್ಟು ಬಡವರಿದ್ರು 100ರಲ್ಲಿ, ಪರ್ಸೆಂಟೇಜ್ ಅಥವಾ ಪ್ರಪೋರ್ಷನ್, ಆ ಮೂಲಕ ನಾವು ಅದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಏನು ಗೊತ್ತಾಗ್ತಾ ಇದೆ ನೋಡಿ, ಸರಿಯಾಗಿ ಇನ್ನೊಂದು ವಾಕ್ಯ ಬರ್ಕೋಬೇಕು. ಎಚ್ ಟಿ ಆರ್ ಟೆಲ್ಸ್ ಅಸ್ ದಿ ಇನ್ಸಿಡೆನ್ಸ್ ಆಫ್ ಪವರ್ಟಿ. ಬಡತನ ಯಾವ ಪ್ರಮಾಣದಲ್ಲಿದೆ ಅಂದರೆ ಎಷ್ಟು ಜನರ ಬಡವರಿದ್ದಾರೆ ಅಷ್ಟೇ ಗೊತ್ತಾಗೋದು. ಇನ್ಸಿಡೆನ್ಸ್, ನಾಟ್ ಇಟ್ಸ್ ಇಂಟೆನ್ಸಿಟಿ. ಅವರೆಲ್ಲ ಬಡವರ ಅಥವಾ ಕಡು ಬಡವರ ಅಲ್ವಾ, ಅದು ಗೊತ್ತಾಗ್ತಾ ಇಲ್ಲ. ನಾಟ್ ಇಟ್ಸ್ ಇಂಟೆನ್ಸಿಟಿ. ಇನ್ಸಿಡೆನ್ಸ್ ಗೊತ್ತಾಗ್ತಾ ಇದೆ, ಬಡವರು ಹೌದೋ ಅಲ್ವೋ ಅಷ್ಟೇ ಗೊತ್ತಾಗ್ತಾ ಇರೋದು. ಆದರೆ ಆ ಬಡತನದ ಒಂದು ಡೆಪ್ತ್ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಎಚ್ ಸಿ ಆರ್ ಇಂದ ನಮಗೆ ಇನ್ಸಿಡೆನ್ಸ್ ಗೊತ್ತಾಗ್ತಾ ಇದೆ, ಇಂಟೆನ್ಸಿಟಿ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದು ಪರ್ಸೆಂಟೇಜು, ಪ್ರಪೋರ್ಷನ್. ಹೀಗಾಗಿ ಇನ್ನೊಂದು, ಈಗ ಒಂದೇ ಪಾಲಿಸಿ ಮೇಕರ್ ಆದರೆ ಅಥವಾ ಒಂದು ಪಾಲಿಸಿ ನೀವು ಫಾರ್ಮೇಷನ್ ಮಾಡ್ತಾ ಇದ್ದೀರಿ ಅಂತಂದರೆ 2 ಡಿಸ್ಟಿಕ್ ಸೇಮ್ ಹೆಡ್ ಕೌಂಟ್ ರೇಷಿಯೋ ಇರುತ್ತೆ. 2 ಡಿಸ್ಟಿಕ್ ಹೆಡ್ ಕೌಂಟ್ ರೇಷಿಯೋ ಸೇಮ್ ಇದೆ. ಎಚ್ ಸಿ ಆರ್ ಎಷ್ಟಿದೆ, 20% ಇದೆ ಅಂತ ಇಟ್ಕೊಳ್ಳೋಣ. 2 ಜಿಲ್ಲೆಯಲ್ಲೂ 100ರಲ್ಲಿ 20 ಜನ ಬಡವರು. ಆದರೆ ಹಾಗಾದರೆ ನಾವು ಸೇಮ್ ಅಮೌಂಟ್ ಅಲ್ವಾ, ಶುಡ್ ದಿ ಗೌರ್ಮೆಂಟ್ ಅಲೋಕೇಟ್ ಸೇಮ್ ಅಮೌಂಟ್ ಆಫ್ ಫಂಡ್ಸ್ ಟು ಬೋತ್ ಡಿಸ್ಟ್ರಿಕ್ಟ್ ಅಂತ ಪ್ರಶ್ನೆ ಬಂದಾಗ ನಾಟ್ ನೆಸೆಸರಿಲಿ ಅಂತ ಹೇಳ್ಬೋದು ಅಲ್ವಾ. 2 ಜಿಲ್ಲೆಯಲ್ಲೂ ಬಡವರು ಇದ್ದಾರೆ, ಹೌದು, 100ರಲ್ಲಿ 20 ಜನ ಬಡವರೇ ಇದ್ದಾರೆ. ಆದರೆ 2 ಕಡೆನೂ ಒಂದೇ ರೀತಿಯಾಗಿ ನಾವು ಫಂಡನ್ನು ಅಲೋಕೇಟ್ ಮಾಡಬೇಕಂತ ಕೇಳಿದರೆ ನಾಟ್ ನೆಸೆಸರಿಲಿ ಅಲ್ವಾ, ಒಂದೇ ರೀತಿಯಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವ ರೀತಿ ಅಲೋಕೇಟ್ ಮಾಡಬೇಕು ಅದನ್ನು ತಿಳ್ಕೊಳ್ಳಿಕ್ಕೆ ಬರುವಂಥ ಕಾನ್ಸೆಪ್ಟು ಪವರ್ಟಿ ಗ್ಯಾಪ್. ಪವರ್ಟಿ ಗ್ಯಾಪ್ ಅಂತ ಕರಿತೇವೆ. ಪವರ್ಟಿ ಗ್ಯಾಪ್ ಡೆಫಿನೇಷನ್ನು, ಪವರ್ಟಿ ಗ್ಯಾಪ್ ಈಸ್ ದಿ average shortfall of the poor from the poverty line expressed as a percentage of the poverty line. It measures the depth of poverty. ನೋಡಿ, ಪವರ್ಟಿ ಗ್ಯಾಪ್ ಇಸ್ ದಿ ಎವರೇಜ್ ಶಾರ್ಟ್ ಫಾಲ್ ಆಫ್ ದಿ ಪುವರ್ ಫ್ರಾಮ್ ದಿ ಪವರ್ಟಿ ಲೈನ್. ಇಲ್ಲಿ ಬೇಸ್ ಲೈನ್ ಯಾವುದಿದೆ, ಪವರ್ಟಿ ಲೈನ್ ಇದೆ. ಎಕ್ಸ್ಪ್ರೆಸ್ಡ್ ಆಸ್ ಅ ಪರ್ಸೆಂಟೇಜ್ ಆಫ್ ದಿ ಪವರ್ಟಿ ಲೈನ್, ಇಟ್ ಮೆಜರ್ಸ್ ದಿ ಡೆಪ್ತ್ ಆಫ್ ಪವರ್ಟಿ. ಹಿಂದಿಂದು ಹೆಡ್ ಕೌಂಟ್ ರೇಷಿಯೋ ಇತ್ತು ಅಲ್ವಾ, ಅಲ್ಲಿ ತಿಳ್ಕೊಳ್ಳೋದು ಏನಾಗಿತ್ತು, ನಾವು ಅಲ್ಲಿ ಮುಖ್ಯವಾಗಿ ನಾವೇನು ಕೌಂಟ್ ಮಾಡ್ತಾ ಇದ್ವಿ, ಹೌ ಮೆನಿ ಪೀಪಲ್ ಆರ್ ಪುವರ್ ಅಂತ ನೋಡ್ತಾ ಇದ್ವಿ ಅಷ್ಟೇ. ಹೆಡ್ ಕೌಂಟ್ ರೇಷಿಯೋದಲ್ಲಿ ಅಷ್ಟೇ ಗೊತ್ತಾಗೋದು, ಹೌ ಮೆನಿ ಪೀಪಲ್ ಆರ್ ಪುವರ್ ಅಂತ ಗೊತ್ತಾಗ್ತಾ ಇತ್ತು. ಆದರೆ ಪವರ್ಟಿ ಗ್ಯಾಪಲ್ಲಿ ಏನು ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗೋದು ನೋಡಿ, ಹೌ ಫಾರ್ ಬಿಲೋ ದಿ ಪವರ್ಟಿ ಲೈನ್. How far below the poverty line are the poor.
ಅಂದರೆ ಆ ಪವರ್ಟಿ ಲೈನ್ಗಿಂತಾನು ಎಷ್ಟು ದೂರದಲ್ಲಿದ್ದಾರೆ ಅವರು ಅಲ್ವಾ? ಎಷ್ಟು ಅಂತರ ಇದೆ ಅವ್ರ ನಡುವೆ, ಪವರ್ಟಿ ಲೈನು ಮತ್ತು ಅವರ ಕನ್ಸಂಪ್ಷನಲ್ಲಿ ಎಷ್ಟು ಅಂತರ ಇದೆ ಅದನ್ನು ಇಲ್ಲಿ ಸರಿಯಾಗಿ ನೋಡ್ತಾರೆ. ಸೊ ಹಾಗಾಗಿ ಪುವ ಒಂದು ಬಡತನವನ್ನು ಈಗ ನಾವು ಮೆಷರ್ ಮಾಡೋದಾದರೆ ಪವರ್ಟಿ ಗ್ಯಾಪ್ ಒಳ್ಳೆಯದಾ, ಹೆಡ್ ಕೌಂಟ್ ರೇಷಿಯೋ ಒಳ್ಳೆಯದಾ? ಇದು ಎರಡರಲ್ಲಿ ಯಾವುದು ಹೆಚ್ಚು ನಮಗೆ ಪವರ್ಟಿಯ ಬಗ್ಗೆ ತಿಳಿಸುತ್ತೆ? ಪವರ್ಟಿ ಗ್ಯಾಪ್, ಕರೆಕ್ಟ್. ಪವರ್ಟಿ ಗ್ಯಾಪ್ ತಿಳಿಸುತ್ತೆ. ಹೆಡ್ ಕೌಂಟ್ ರೇಷಿಯೋ ಅಂತಂದರೆ ಪುವರ್ ಪೀಪಲಿನ ಸಂಖ್ಯೆನ ತಿಳಿಸುತ್ತೆ ಅಷ್ಟೇ, ಪರ್ಸೆಂಟೇಜು ಪ್ರಪೋರ್ಷನ್ ಮಾತ್ರ. ಅಂದರೆ ಪವರ್ಟಿ ಗ್ಯಾಪ್ ಏನು ಹೇಳ್ತಾ ಇದೆ? ಹೌ ಪುವರ್ ಆರ್ ದಿ ಪುವರ್, ಬಡವರು ನಿಜವಾಗ್ಲೂ ಎಷ್ಟು ಬಡವರು ಅಲ್ವಾ? ಹಾಗಾಗಿ ಅದು ಡೆಪ್ತನ್ನು ಮೆಷರ್ ಮಾಡುತ್ತೆ. ಈಗ 2 ಕಂಟ್ರಿ ಇದೆ ಅಂತ ಇಟ್ಕೊಳ್ಳೋಣ. ಕಂಟ್ರಿ ಎ ಅಂತಿದೆ, ಅದರ ಹೆಡ್ ಕೌಂಟ್ ರೇಷಿಯೋ 20% ಇದೆ. ಮೋಸ್ಟ್ ಪುವರ್ ಹೌಸ್ ಹೋಲ್ಡ್ಸ್ ಆರ್ ಜಸ್ಟ್ ಸ್ಲೈಟ್ಲಿ ಬಿಲೋ ದಿ ಪವರ್ಟಿ ಲೈನ್. ಅಂದರೆ ಇರೋರೆಲ್ಲ ಹೇಗೆ ಪವರ್ಟಿ ಲೈನ್ಗಿಂತ ಸ್ವಲ್ಪ ಕೆಳಗಡೆ ಇದ್ದಾರೆ ಅಷ್ಟೇ. ಇನ್ನೊಂದು ಕಂಟ್ರಿ ಇದೆ, ಕಂಟ್ರಿ ಬಿ, ಅದರದ್ದು ಹೆಡ್ ಕೌಂಟ್ ರೇಷಿಯೋ 20%. ಆದರೆ ತುಂಬ ಜನ ಪವರ್ಟಿ ಲೈನ್ಗಿಂತ ಫಾರ್ ಬಿಲೋ ಇದ್ದಾರೆ. ಎರಡೂ ದೇಶದಲ್ಲಿ ಕಂಪೇರ್ ಮಾಡಿದರೆ ಯಾವ ದೇಶದಲ್ಲಿ ಬಡತನ ತಾಂಡವವಾಡ್ತಾ ಇದೆ? ಬರ್ತಾ ಇರ್ತಲ್ಲ ಇಂತಹ ಶಬ್ದಗಳು ಪ್ರಜಾವಾಣಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ. ಎ ಅಥವಾ ಬಿ ಯಲ್ಲಿ ಯಾವ ದೇಶದಲ್ಲಿ ಬಡತನ ಹೆಚ್ಚು ತಾಂಡವ ಆಡ್ತಾ ಇದೆ? ಎರಡೂ ದೇಶಗಳು ಹೆಡ್ ಕೌಂಟ್ ರೇಷಿಯೋ ಒಂದೇ ಹೊಂದಿದೆ. ಎ ದೇಶದ ಜನರು ಎಸ್, ಬಿ ದೇಶದಲ್ಲಿ ಬಡತನ, ಪವರ್ಟಿ ಅನ್ನೋದು ವ್ಯಾಪಕವಾಗಿ ಸೀರಿಯಸ್ ಆದ ಪ್ರಾಬ್ಲಮ್ ಆಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಲಿವಿಂಗ್ ಕಂಡೀಷನ್ ನೋಡಬೇಕು. ಪುವರ್ ಹೌದು ಇಬ್ಬರು, ಆದರೆ ಬಿ ಯಲ್ಲಿ ತುಂಬ ಕಳಪೆ ಜೀವನ ಮಟ್ಟದಲ್ಲಿ ಅವರು ಬದುಕ್ತಾ ಇದ್ದಾರೆ. ಹಾಗಾಗಿ ಪವರ್ಟಿ ಗ್ಯಾಪ್ ನಮಗೆ ಹೆಚ್ಚು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಅಂತ ಹೇಳ್ಬೋದು. ಹೆಡ್ ಕೌಂಟ್ ರೇಷಿಯೋ ಏನು ತಿಳಿಸುತ್ತೆ? ಇನ್ಸಿಡೆನ್ಸು. ಇದು ನಮಗೆ ಪವರ್ಟಿ ಗ್ಯಾಪು ಡೆಪ್ತನ್ನು ಸಹ ತಿಳಿಸುತ್ತೆ. ಹೆಡ್ ಕೌಂಟ್ ರೇಷಿಯೋ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ, ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ. ಆದರೆ ಬೆಟರ್ ಪಿಕ್ಚರ್ ಬೇಕು ಅಂದರೆ ನಮಗೆ ಪವರ್ಟಿ ಗ್ಯಾಪ್ ಬೇಕು. ಹಾಗಂತ ಪವರ್ಟಿ ಗ್ಯಾಪ್ನಿಂದಾನೇ ತಿಳ್ಕೊಂಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ ಅಲ್ವಾ? ಕ್ಯಾನ್ ಪವರ್ಟಿ ಗ್ಯಾಪ್ ಸಾಲ್ವ್ ಎವ್ರಿ ಪ್ರಾಬ್ಲಮ್? ಪವರ್ಟಿ ಗ್ಯಾಪಿಂದ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಒಂದೇ ಹೌಸ್ ಹೋಲ್ಡ್ನಲ್ಲೂ ಸಹ ಎಕ್ಸ್ಟ್ರೀಮ್ ಪವರ್ಟಿ ಇದ್ದರೂ ಸಂಪೂರ್ಣವಾಗಿ ಅದು ರಿಫ್ಲೆಕ್ಟ್ ಆಗದೆ ಇರಬಹುದು. ಅದಾದಮೇಲೆ ಪವರ್ಟಿ ಗ್ಯಾಪ್ನಲ್ಲೂ ಕೆಲವೊಂದು ಮಿಸ್ಟೇಕ್ಸ್ ಇದೆ ಅಂತ ಆಮೇಲೆ ಪವರ್ಟಿ ಸಿವಿಯಾರಿಟಿ ಇಂಡೆಕ್ಸ್ ಅಥವಾ ಸ್ಕ್ವೇರ್ಡ್ ಪವರ್ಟಿ ಗ್ಯಾಪ್ ಅನ್ನುವಂಥ ಕಾನ್ಸೆಪ್ಟ್, ಇನ್ನೂ ಅಡ್ವಾನ್ಸ್ಡ್ ಇಂಡಿಕೇಟರನ್ನು ಅಭಿವೃದ್ಧಿಪಡಿಸ್ತಾರೆ. ಆದರೆ ನಿಮಗೆ ತಿಳ್ಕೊಬೇಕಾಗಿರೋದು ಏನಂತಂದರೆ ಪವರ್ಟಿಯನ್ನು ಮೆಷರ್ ಮಾಡೋದ್ರಲ್ಲಿ ಇಷ್ಟೊಂದು ಕಾಂಪ್ಲೆಕ್ಸಿಟಿ ಇದೆ. ನಾವು ಹೇಳ್ತೀವಲ್ವಾ, ಸರ್ಕಾರ ಬಡವರಿಗೆ ಇಷ್ಟು ಕೊಡಬೇಕು, ಬಡವರಿಗೆ ಯೋಜನೆಗಳನ್ನು ತರಬೇಕು. ಒಬ್ಬ ಜನಸಾಮಾನ್ಯರಾಗಿ ಸಿಟಿಸನ್ ಆಗಿ ನಾವು ಹೇಳೋದು ಓಕೆ, ಆದರೆ ನೀವೇ ಅಧಿಕಾರಿ ಆದರೆ ಇಷ್ಟು ಕಾಂಪ್ಲೆಕ್ಸಿಟಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಜನ ಹೇಳಿದ ತಕ್ಷಣ ಏನೂ ಆಗೋದಿಲ್ಲ. ಜನ ಬೇಡಿಕೆ ಇಡೋದು ಅವ್ರ ಕರ್ತವ್ಯ. ಪ್ರಜಾಪ್ರಭುತ್ವದಲ್ಲಿ ಜನ ಬೇಡಿಕೆ ಇಡೋದು ಸರಿ, ಆದರೆ ಅಷ್ಟು ಸುಲಭವಾಗಿ ಪವರ್ಟಿ ಡಿಸೈಡ್ ಮಾಡೋದು, ಪವರ್ಟಿ ಲೈನ್ ಅಂತಂದರೆ ಏನು, ಪವರ್ಟಿ ಬಾಸ್ಕೆಟ್ನಲ್ಲಿ ಏನೇನು ಇರಬೇಕು, ಮತ್ತು ಈ ಹೆಡ್ ಕೌಂಟ್ ರೇಷಿಯೋ ಅಲ್ವಾ, ಮತ್ತು ಅದಾದಮೇಲೆ ಈಗ ಪವರ್ಟಿ ಅದರ ಡೆಪ್ತ್ ಎಷ್ಟು, ಇಷ್ಟೆಲ್ಲ ಕಾನ್ಸೆಪ್ಟ್ಗಳಿದೆ ಅಂತ. ಪವರ್ಟಿ ಅಂದ ತಕ್ಷಣ ಬಡತನ ನಿರ್ಮೂಲನೆ ಆಗಬೇಕು ಪ್ರಬಂಧದಲ್ಲಿ ಬರೆದ ಹಾಗೆ ನಾವು ಅದನ್ನು ಬರೆದ ರೀತಿ ಅಲ್ಲ. ನೀವು ಬ್ಯೂರೋಕ್ರಾಟಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ ಅಲ್ವಾ, ಇಷ್ಟೊಂದು ಕಾಂಪ್ಲೆಕ್ಸಿಟಿ ಇರುತ್ತೆ. ಯಾವುದೇ ಯೋಜನೆ ಆದರೂ ಆಮೇಲೆ ಸ್ಟೇಟಸ್ ಕೋ ಮೇಂಟೈನ್ ಯಾಕಾಗುತ್ತೆ ಅಂತಂದರೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಎಲ್ಲ ಕಡೆಯಿಂದ ಬೇಕಾಗಿರೋ ಸಪೋರ್ಟ್ ಸಿಕ್ಕೋದಿಲ್ಲ ಅಲ್ವಾ. ಇದನ್ನು ಮೆಷರ್ ಮಾಡಬೇಕು ಅಂತಂದರೆ ಎಷ್ಟು ವಿಭಾಗಗಳು ಕೈ ಜೋಡಿಸ್ಬೇಕು. ಡಿಸಿಯಾಗಿ ನೀವು ಒಂದು ಹಂತದ ವ್ಯವಸ್ಥೆಗಳನ್ನು ಮಾಡಬಹುದು ಅಲ್ವಾ. ಡೇಟಾ ಇದ್ದು ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು, ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬಹುದು. ಆ ಡೇಟಾದಲ್ಲೇ ಕೆಲವೊಂದು ಪ್ರಾಬ್ಲಮ್ಗಳಿದ್ದರೆ ಅಥವಾ ಡೇಟಾವನ್ನು ಒಂದು ಕಮಿಟಿ ಕೊಟ್ಟಿರುತ್ತೆ, ಸರ್ವೆ ಕೊಟ್ಟಿರುತ್ತೆ, ಸರ್ವೆಯಲ್ಲಿ ದೋಷಗಳಿದ್ದರೆ ನಿಮ್ಮ ಹತ್ರ ಇರೋದಿಲ್ಲ ಆವಾಗ ಸಿಚುವೇಶನ್ನು. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಗಳನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ.
ಕಾಂಪ್ಲೆಕ್ಸಿಟಿ ಹೆಚ್ಚಿರುತ್ತೆ. ನೀವು ಹೆಚ್ಚೆಚ್ಚು ದೊಡ್ಡ ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದ ಹಾಗೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವತ್ತೂ ಪರ್ಫೆಕ್ಟ್ ಆದ ಲೆವೆಲ್‌ಗೆ ನಾವು ಹೋಗಿ ತಲುಪೋದಿಲ್ಲ. ಆದರೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹಂತವನ್ನು ದಾಟ್ಕೊಳ್ತಾ ಹೋಗಬೇಕು. ಹೆಡ್ ಕೌಂಟ್ ರೇಷಿಯೋ, ಪವರ್ಟಿ ಗ್ಯಾಪ್ 2 ಕಾನ್ಸೆಪ್ಟ್ ಗೊತ್ತಾಯ್ತಾ? ಓವರಾಲ್ ಮೆಸೇಜು ಗೊತ್ತಾಯ್ತಾ ಇದರದ್ದು ಏನು ಅಂತ? ಇಲ್ಲಿ ತನಕ ನಾವು ನೋಡಿದ್ದು? ಯಸ್. ಅಂದರೆ ಇದನ್ನೇ ಸರ್ಕಾರ ಏನು ಹೇಳುತ್ತೆ? ಸರ್ಕಾರ ಇರ್ಬೋದು, RBI ಇರ್ಬೋದು, ಇಂತಹ ವಿಷಯಗಳನ್ನು ನಿಭಾಯಿಸಲಿಕ್ಕೆ ಅಂತಾನೆ ಅವರು ಪಾಲಿಸಿಗಳನ್ನು ಮಾಡ್ತಾರೆ. ಗೌರ್ಮೆಂಟ್ ಮಾಡಿದ್ರೆ ಯಾವ ಪಾಲಿಸಿ, RBI ಮಾಡಿದ್ರೆ ಏನು ಪಾಲಿಸಿ ಅದು? ಹೆಸರೇನಿರುತ್ತೆ ಹೇಳಿ? ಎಲ್ಲ ಸಮಸ್ಯೆಗಳನ್ನು ನಿರ್ವಹಿಸಲಿಕ್ಕೆ, ಹಣವನ್ನು ಸರಿಯಾಗಿ ಖರ್ಚು ಮಾಡಲಿಕ್ಕೆ ಗೌರ್ಮೆಂಟ್ ಪಾಲಿಸಿ ಮಾಡಿದ್ರೆ ಫಿಸ್ಕಲ್. ಹೌದಾ? ಯಸ್. RBI ಮಾಡಿದ್ರೆ ಮಾನಿಟರಿ. ಇಷ್ಟು ಪಾಲಿಸಿಗಳಿಗೋಸ್ಕರ ಅದ್ರ ಹಿಂದ್ಗಡೆ ಮತ್ತೆ ಕಮಿಟಿಗಳಿರುತ್ತೆ. ಆಯಾ ಕಮಿಟಿಗಳು ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು. ನಮ್ಮ ದೇಶದ ವೈವಿಧ್ಯತೆ, ಜನಸಂಖ್ಯೆನ ನೋಡಿದ್ಮೇಲೆ ಸುಲಭವಾಗಿ ಒಂದೇ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಒಂದೇ ದಿನಕ್ಕೆ. ಇಷ್ಟು ಸಮಸ್ಯೆಗಳಿರುತ್ತೆ. ಹಾಗೆ ಅದೇ ರೀತಿ ಅದು ಪ್ರಾಸೆಸ್. ಅದು ಸಮಸ್ಯೆಗಳಿದೆ ಅಂತ ನಾವು ಹೆಜ್ಜೆನೇ ಇಡದೇ ಇದ್ರೆ ತಪ್ಪು ಅಲ್ವಾ? ಒಂದು ಸಣ್ಣ ಕೊಡುಗೆ ಸಹ ಒಬ್ಬರ ಜೀವನವನ್ನು ಬದಲಾಯಿಸಬಹುದು. ನೀವು ಹೋಗಿ ಸಮಾಜವನ್ನೇ ಬದಲಾಯಿಸ್ಲಿಕ್ಕೆ ಆಗದೇ ಇದ್ರು ನೀವು ಮಾಡುವ ಸಹಾಯದಿಂದ ಒಬ್ಬ ವ್ಯಕ್ತಿಯ ಮುಖದಲ್ಲಿ ನಗು ಬರಬಹುದು. ಅದು ಸಾಧ್ಯ ಇದೆಯಲ್ವಾ? ಆ ರೀತಿಯಾಗಿ ನಾವು ಸಣ್ಣ ಪುಟ್ಟ ಹೆಜ್ಜೆಗಳಿಂದ ಪ್ರಾರಂಭ ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟು ಬಿಯಾಂಡ್ ದಿ ಪವರ್ಟಿ ಲೈನ್. ಈಗಾಗಲೇ ಹೇಳಿದ ಹಾಗೆ ಇನ್ಕಮ್ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ. ಪವರ್ಟಿ ಅನ್ನೋದು ಮಲ್ಟಿ ಡೈಮೆನ್ಷನಲ್ಲು. ಈಗ ಒಂದು ಫ್ಯಾಮಿಲಿ ಎ ಇದೆ. ಫ್ಯಾಮಿಲಿ ಎ, ಫ್ಯಾಮಿಲಿ ಬಿ. ಫ್ಯಾಮಿಲಿ ಎ ಹತ್ರ ಇನ್ಕಮ್ ಇದೆ. ಚಿಲ್ಡ್ರನ್ನು ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ಸರಿಯಾದ ಶೌಚಾಲಯ, ಟಾಯ್ಲೆಟ್ ಇಲ್ಲ, ಡ್ರಿಂಕಿಂಗ್ ವಾಟರ್ ಸೇಫ್ ಆಗಿಲ್ಲ, ಮಾಲ್ ನರಿಶ್ಮೆಂಟ್ ಇದೆ. ಇನ್ಕಮ್ ಇದೆ, ಗುಡ್ ಇನ್ಕಮ್ ಇದೆ. ಫ್ಯಾಮಿಲಿ ಬಿ ಹತ್ರ ಲೋವರ್ ಇನ್ಕಮ್ ಇದೆ. ಚಿಲ್ಡ್ರನ್ ಶಾಲೆಗೆ ಹೋಗ್ತಾ ಇದ್ದಾರೆ, ಡ್ರಿಂಕಿಂಗ್ ವಾಟರ್ ಇದೆ, ವಾಶ್ರೂಮ್, ಟಾಯ್ಲೆಟ್ ಎಲ್ಲ ಇದೆ, ಹೆಲ್ತ್ ಸೆಂಟರ್ ಹತ್ರ ಇದೆ. ಲೋ ಇನ್ಕಮ್, ಇಲ್ಲಿ ಗುಡ್ ಇನ್ಕಮ್. ಯಾವ ಫ್ಯಾಮಿಲಿ ಪೂವರು? If you look at only income, ಫ್ಯಾಮಿಲಿ ಬಿ ಸೀಮ್ಸ್ ಟು ಬಿ ಪೂವರರ್ ಅಲ್ವಾ? ಇನ್ಕಮ್ ಮಾತ್ರ ನೋಡಿದರೆ ಇದು ಪೂವರ್ ಅಂತ ಅನಿಸುತ್ತೆ. ಆದರೆ ಆ್ಯಕ್ಚುಲಿ ಕ್ವಾಲಿಟಿ ಆಫ್ ಲೈಫ್ ನೋಡಿದರೆ ಅಷ್ಟು ಇನ್ಕಮ್ ಮೇಲೆ ನಾವು ಡಿಪೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಫ್ಯಾಮಿಲಿ ಎ ತುಂಬ ಕಷ್ಟದಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ತನಕ ನಾವೇನು ನೋಡಿದ್ವಿ ಇದೆಲ್ಲ ಯಾಕೆ ನೋಡಿದ್ದು ಅಂತಂದರೆ ಬರೀ ಇನ್ಕಮ್ ಮೇಲೆ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅಂಶಗಳು ಬೇಕಾಗುತ್ತೆ. ಸೊ ಅದನ್ನು ಮಾನಿಟರಿ ಪಾಲಿಸಿಗಳಲ್ಲಿ ಬೇರೆ ಬೇರೆ ಕಡೆ ಸರ್ಕಾರ ಕನ್ಸಿಡರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಮನಿಯಿಂದ ಮಾತ್ರ ಒಬ್ಬ ವ್ಯಕ್ತಿಯ ಜೀವನವನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಮಲ್ಟಿ ಡೈಮೆನ್ಷನಲ್ ಪವರ್ಟಿಗಳು ಅಂತ ಬರುತ್ತೆ. ನಾವು ಒಂದು ಸಾರಿ ಡಿಸ್ಕಸ್ ಮಾಡಿದ್ದೇವೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಅಂದರೆ ಏನು. ಮಲ್ಟಿ ಡೈಮೆನ್ಷನಲ್ ಪವರ್ಟಿಯಲ್ಲಿ 3 ಮುಖ್ಯವಾದ ವಿಷಯಗಳು ಏನೇನು ನೋಡೋಣ. ಯಾರಿಗೆ ನೆನಪಿದೆ ಅಥವಾ ಹಳೇದು ನೆನಪಿದೆಯಾ ಅಂತ. MPIಯಲ್ಲಿ 3 ಮೇಜರ್ ಡೈಮೆನ್ಷನ್ ಇರುತ್ತೆ. ಆಲ್ರೆಡಿ ಡಿಸ್ಕಸ್ ಮಾಡಿರೋದೆ ಆವಾಗ. MPIದ 3 ಡೈಮೆನ್ಷನ್ಗಳು ಏನೇನು? 3 ಯಾವ್ಯಾವುದು? ಎಸ್, ಹೆಲ್ತ್, ಎಜುಕೇಷನ್, ಅದಾದಮೇಲೆ ಇನ್ನೊಂದು ಶಬ್ದಲ್ಲಿ ಬರೋದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಅಲ್ವಾ? ಹೆಲ್ತ್ ಅಂತಂದರೆ ನ್ಯೂಟ್ರಿಷನ್ ಇರಬಹುದು, ಚೈಲ್ಡ್ ಮಾರ್ಟಾಲಿಟಿ ಅದೆಲ್ಲ ಬರುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನುವಂಥ ಶಬ್ದ ಬರುತ್ತೆ ಅಲ್ಲಿ. ಹೆಲ್ತ್, ಎಜುಕೇಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಎಜುಕೇಷನಲ್ಲಿ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ಬಂದಿತ್ತು. ಬರ್ಕೊಂಡಿರೋದು ನೆನಪಿದೆಯಾ? ಇದೆಲ್ಲ ಬರ್ದಿದ್ರಲ್ವಾ ನೀವು NCERT ಮಾಡಬೇಕಾದ್ರೆ? ರಿವಿಷನ್ ಮತ್ತು ಮಾಡಿ, ಆದರೆ ಬರೆದಿದ್ದೀನಿ ಅನ್ನೋದು ನೆನಪಿರಲಿ ಒಂದು ಕಾಲದಲ್ಲಿ. ಎಸ್,
ಇಯರ್ಸ್ ಆಫ್ ಸ್ಕೂಲಿಂಗ್ ಇರ್ಬೋದು, ಸ್ಕೂಲ್ ಅಟೆಂಡೆನ್ಸ್ ಓದು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಎಲೆಕ್ಟ್ರಿಸಿಟಿ, ಡ್ರಿಂಕಿಂಗ್ ವಾಟರು ಅದೆಲ್ಲ ಬರುತ್ತೆ. MPI ಬೆಟರ್ ಅಂತ ಈಗ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇಂಡಿಯಾದಲ್ಲಿ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ ನೀತಿ ಆಯೋಗ ತರುತ್ತೆ. ಅದರ ಬಗ್ಗೆ ಬರ್ಸಿದ್ದೇನೆ. ಒಂದು ಸಾರಿ ಅದನ್ನು ನೋಡಿ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ NCERT ಇಕೊನಾಮಿ ಕ್ಲಾಸ್ಗಳನ್ನು ಮೊದಲು ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಇಕೊನಾಮಿಯನ್ನು ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋರಿಗೆ ಹೇಳ್ತಾ ಇರೋದು. ಸೊ ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಅದರಲ್ಲೂ ಬೇರೆ ಬೇರೆ ಡೈಮೆನ್ಷನ್ಗಳು ಬರುತ್ತೆ. ಇಲ್ಲಿಂದ ಪವರ್ಟಿ ಮೊದಲಿಂದ ಇಲ್ಲಿ ತನಕ ನಾವೇನೇನು ನೋಡಿದ್ವಿ, ನಿಮ್ಗೆ ಏನೇನು ನೆನಪಿದೆ, ಯಾವ್ಯಾವ ಕಾನ್ಸೆಪ್ಟ್ ನೆನಪಾಗ್ತಾ ಇದೆ, ಒಂದು ಸಾರಿ ಟೈಪ್ ಮಾಡಿ. ಏನು ತಲೆಗನ್ಸುತ್ತೋ ಅದನ್ನೆಲ್ಲ ಟೈಪ್ ಮಾಡಿ. ಏನು ಕೇಳಿದ್ದೀರಿ, ಏನು ನೋಡಿದ್ದೀರಿ, ಸಿಂಪಲ್ ವರ್ಡು, ಹಿಂದೆ ಮುಂದೆ ಆದರೂ ಪರವಾಗಿಲ್ಲ, ರ್ಯಾಂಡಮ್ ಆಗಿ ಏನೇನು ನೆನಪು ಬರುತ್ತೆ. ಇವತ್ತು ಮಧ್ಯಾಹ್ನ ಪವರ್ಟಿ ಅಂದ ತಕ್ಷಣ ಏನೇನು ನೋಡಿದ್ವಿ, ಮೈಂಡಿಗೆ ಒಂದು ಆ್ಯಕ್ಟಿವ್ ರೀಕಾಲ್ ಮಾಡಲಿಕ್ಕೆ. ಎಸ್, BPL, APL, ಪವರ್ಟಿ ಲೈನ್, ಪವರ್ಟಿ ಗ್ಯಾಪ್, ಕರೆಕ್ಟ್, ಪವರ್ಟಿ ಗ್ಯಾಪ್, ಹೆಡ್ ಕೌಂಟ್ ರೇಷಿಯೋ, ಹೌದು. ಮತ್ತೇನು ಸ್ಟಾರ್ಟಿಂಗಲ್ಲಿ ಯಾವ ಹೆಡ್ ಕೌಂಟ್ ರೇಷಿಯೋ ಆಯಿತು. ಮತ್ತೆ ಪವರ್ಟಿ ಲೈನ್ ಬಾಸ್ಕೆಟ್, ಹೌದು. ಪವರ್ಟಿ ಲೈನ್ ಬಾಸ್ಕೆಟ್, ಪವರ್ಟಿ ಲೈನ್ ಆಯಿತು. ಇನ್ನೇನು ನೆನಪಾಗ್ತಾ ಇದೆ? ಕೀವರ್ಡ್, ಎಸ್, ವರ್ಲ್ಡ್ ಬ್ಯಾಂಕ್ ಆಯಿತು. ಕೀವರ್ಡ್ ನೆನಪು ಮಾಡ್ಕೊಳ್ತಾ ಹೋಗಿ. ಅಂದರೆ ಒಂದು ಸಾರಿ ಆ ಥರ ಮಾಡಿದರೆ ನ್ಯೂರಾನ್ಸಲ್ಲಿ ಸ್ವಲ್ಪ ಬ್ರೈನಲ್ಲಿ ಅದು ಆ್ಯಕ್ಟಿವ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಅದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಕರೆಕ್ಟ್, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಸ್ಟಾರ್ಟಿಂಗಲ್ಲಿ ಒಂದು ಕಾನ್ಸೆಪ್ಟ್ ಬಂದಿತ್ತು, ಡೆಪ್ರಿವೇಷನ್ ಅಂತ. ಎಸ್, ಇನ್ಕಮ್ ಅಪ್ರೋಚ್, ಡೆಪ್ರಿವೇಷನ್ ಅಂತ ಬಂದಿತ್ತು. ವೆಲ್ತ್ ಅಪ್ರೋಚ್, ಇನ್ಕಮ್ ಅಪ್ರೋಚ್, ಕರೆಕ್ಟ್. ಜಾಬ್ಲೆಸ್ ಗ್ರೋತ್, ಹೌದು, ಅದನ್ನು ಹಿಂದಿನದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದು. ಎಸ್, ಡೆವಲಪ್ಮೆಂಟ್, ಸಸ್ಟೈನಬಿಲಿಟಿ ಎಲ್ಲ ಆಗಿದೆ. ಹಾಂ, ನಾನು ನಿಮ್ಗೆ ಏನು ಹೇಳಿದ್ದೆ, 2 ರೀಸನ್ ಇದೆ. ವೈ ಡು ವಿ ಮೆಜರ್ ಪವರ್ಟಿಯಲ್ಲಿ 2 ರೀಸನ್ ಇದೆ. ಯಾವುದು 2 ರೀಸನ್ನು? ಪವರ್ಟಿ ಯಾಕೆ ಮೆಜರ್ ಮಾಡಬೇಕು ಅನ್ನೋದಕ್ಕೆ 2 ರೀಸನ್ ಇದೆ. ಏನು ಬುಕ್ ನೋಡಿದೆ, ಮನ್ಸಿಗೆ ಬಂದದ್ದು ಏನೋ ಅದನ್ನು ಹೇಳಿ ನೋಡೋಣ. ಟೈಪ್ ಮಾಡಿ, ಪವರ್ಟಿ ಯಾಕೆ ಮೆಜರ್ ಮಾಡಬೇಕು. ಎಸ್, ಕರೆಕ್ಟ್, ಬೆನಿಫಿಷರಿಗಳನ್ನು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ 2 ಎರರ್ ಬರಬಹುದು ಅಲ್ವಾ, ಇನ್ಕ್ಲೂಸಿವ್ ಎರರು, ಎಕ್ಸ್ಕ್ಲೂಸಿವ್ ಎರರು, ಕರೆಕ್ಟ್. ಅದಾದಮೇಲೆ ಎರಡನೇ ಒಂದು ಪರ್ಪಸ್ ಏನು, ನ್ಯಾಷನಲ್ ಪ್ರೋಗ್ರೆಸ್ಸನ್ನು ಮೆಜರ್ ಮಾಡೋದು. ಎಸ್, ಲಿಂಕ್ ಆಗ್ತಾ ಇದೆ, ಇನ್ನೂ ಕ್ಲಾರಿಟಿ ಬರಬೇಕು. 1-2 ಸಾರಿ ರಿವಿಷನ್ ಮಾಡಿದರೆ ಗೊತ್ತಾಗುತ್ತೆ ಇದು. ಪವರ್ಟಿ ಹೇಗೆ ಮೆಜರ್ ಮಾಡ್ತಾರೆ ಅನ್ನೋದೆಲ್ಲ ಆಮೇಲೆ ನೋಡಿದ್ವಿ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಗೊತ್ತಾಗಿದೆ. ಅದಾದಮೇಲೆ ಬಂದಿರೋದು ಈಗ ರೀಸೆಂಟಾಗಿ ಗೊತ್ತಾಯ್ತಲ್ವಾ, ಇದು ಹಳೆ ಕಾಲದಿಂದ ಏನೇನು ನಡ್ಕೊಂಡ್ಬಂತು ಅಂತ. ನೆಕ್ಸ್ಟ್ ಪವರ್ಟಿ ಲೈನ್ ಆಯಿತು, ಪವರ್ಟಿ ಲೈನ್ ಬಾಸ್ಕೆಟ್ ಆಯಿತು. ಎಸ್, APL, BPL ನೀವು ಆಗಲೇ ಹೇಳಿದ ಹಾಗೆ. ಆಮೇಲೆ ಡೆಪ್ತನ್ನು ಕೌಂಟ್ ಮಾಡಲಿಕ್ಕೆ ಹೆಡ್ ಕೌಂಟ್ ರೇಷಿಯೋ, ಆಮೇಲೆ ಇನ್ನೊಂದು ಪವರ್ಟಿ ಗ್ಯಾಪ್. ಇವತ್ತು ಮಾಡಿದ್ರಲ್ಲಿ ಏನಾದರೂ ಡೌಟ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ? ಮಿಡ್ಲಲ್ಲಿ ಆವಾಗವಾಗ ನೆಟ್ವರ್ಕ್ ಇದು ಪ್ರಾಬ್ಲಮ್ ಬಂದಿದೆ. ನಾನು ಸಾರಿಯನ್ನು ಕೇಳ್ತೇನೆ ಕಡೆಯಿಂದ. ನಿಮಗೆ ಮುಖ್ಯವಾಗಿ ಎಲ್ಲ ಅರ್ಥ ಆಗಿದ್ರೆ ಸರಿ. ಎಸ್, ಬರ್ಕೊಳ್ಳದೆ ನೋಟ್ಸ್ ಬರ್ಕೊಳ್ಳದೆ ಇದ್ದರೆ ಕಷ್ಟ ಆಗುತ್ತೆ, ಬಹಳ ದಿನ ನೆನಪಿರೋದಿಲ್ಲ. ನಿಮ್ಮದೇ ನೋಟ್ಸ್ ಇದ್ದರೆ ಮತ್ತೆ ಒಂದು ವಾರದಲ್ಲಿ ನೀವೊಂದು ಸರಿ ನೋಡಿದ್ರು ನಿಮ್ಗೆ ನೆನಪಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನೋಡೋಣ, ಸಾಧ್ಯ ಆದರೆ ಎಥಿಕ್ಸ್ ಕ್ಲಾಸ್ ಮಾಡೋಣ.